ಈ ಬಾರಿಯ ಸಂಕ್ರಾಂತಿ ಬಹಳ ವಿಶೇಷ ಸಂಕ್ರಾಂತಿ. ಯಾಕಂದರೆ ಒಂದು ಕಡೆಗೆ ಮಹಾಕುಂಭ ನಡೀತಾ ಇದೆ, ಇನ್ನೊಂದು ಕಡೆಗೆ ಸಂಕ್ರಾಂತಿ ಹಬ್ಬ ಬಂದಿದೆ. ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ದೊಡ್ಡ ಕ್ರಾಂತಿಯನ್ನು ತರಲಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆರಂಭದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಟೋರಿ ಹೇಳಲೇಬೇಕು. ಯಾಕಂದರೆ ಒಂದು ಚೂರು ಎಡವಟ್ಟಾಗಿದ್ದರೂ ಕೂಡ ಪ್ರಾಣಕ್ಕೆ ಕಂಟಕ ಇತ್ತು. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತಕ್ಕೀಡಾಯಿತು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಸಚಿವೆ ಪಾರಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ಬಳಿ ನಡೆದಂಥ ಘಟನೆ ಇದು. ಅಂಬಡಗಟ್ಟಿ ಅನ್ನುವಂಥ ಗ್ರಾಮದ ಬಳಿ ನಡೆದಿರುವಂಥ ಘಟನೆ ಇದು. ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ ಅಪಘಾತ ಸಂಭವಿಸಿತು. ನಾಯಿ ಅಡ್ಡ ಬಂತು ಅಂತ ಡ್ರೈವರ್ ಕಂಟ್ರೋಲ್ ಮಾಡೋಕ್ಕೆ ಹೋದ. ಆದರೆ ನಿಯಂತ್ರಣ ತಪ್ಪಿ ಕಾರು ನೇರವಾಗಿ ಮರಕ್ಕೆ ಡಿಕ್ಕಿ ಹೊಡಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೋದರ ಕಾರಲ್ಲಿದ್ದರು. ದೇವರು ದೊಡ್ಡವನು, ಹೆಂಗೋ ಪಾರಾದರು. ಕಾರಿನ ಮುಂಭಾಗ ನೋಡಿದ್ರೆ ಯಾರಾದರೂ ಬದುಕಿರೋ ಸಾಧ್ಯತೆಗಳು ಕಡಿಮೆ ಅಂತ ಅನಿಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಕಾರು ನಜ್ಜುಗುಜ್ಜಾಗಿದೆ. ನೋಡಿ, ಇದು ಸ್ಥಿತಿ. ಕಾರು ನೋಡಿ ಯಾವ ರೀತಿ ಆಗಿದೆ ಅಂತ. ಬೆಂಗಳೂರಿನಿಂದ ಬೆಳಗಾವಿ ಹೊರಟಿದ್ರು. ನನಗೆ ತುಂಬ ಅಚ್ಚರಿ ಅನಿಸುವಂಥದ್ದು, ಈ ನೈಟ್ ಡ್ರೈವ್ ಮಾಡುವಂಥವ್ರು ಯಾರೇ ಆಗಲಿ, ಯಾವ ಕಾರಣದಿಂದ ನೈಟ್ ಡ್ರೈವಿಂಗ್ ಹೋಗ್ತಾರೆ ಇವರು, ಏನು ಕತೆ, ಯಾವ ಧೈರ್ಯದ ಮೇಲೆ ಹೋಗ್ತಾರೆ. ಅದರಲ್ಲೂ ಈ ಬೆಳಗ್ಗೆ 2 ಗಂಟೆಯಿಂದ 5 ಗಂಟೆ ಸುಮಾರಿದೆಯಲ್ಲ, ಅದು ವಿಪರೀತ ನಿದ್ರೆಯ ಸಮಯ. ಅದು ಏನೋ ಬಹಳ ಎಮರ್ಜೆನ್ಸಿ ಅಪ್ಪ ಅಂದರೆ ಸರಿ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಾವು ನೋಡ್ತಾ ಇದ್ದೀವಿ ಏನು ಯಾವ ರೀತಿ ಕಾರ್ ಆಕ್ಸಿಡೆಂಟ್ ಆಗಿದೆ ಅಂತ. ಕಾರು ನಜ್ಜುಗುಜ್ಜಾಗಿರುವಂಥ ರೀತಿ ನೋಡಿದ್ರೆ ಯಾರೂ ಬದುಕುಳಿದಿಲ್ಲ ಏನೋ ಅಂತ ಅನಿಸ್ಬಿಡುತ್ತೆ. ಆದರೆ ದೇವರು ದೊಡ್ಡವನು, ಹೆಂಗೋ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾರಾಗಿದ್ದಾರೆ, ಏನೋ ತೊಂದರೆ ಆಗಿಲ್ಲ. ಹೇಗಾಯಿತು ಈ ಘಟನೆ? ಜೊತೆಗೆ ಯಾರಿಗಾದರೂ ಈ ಗಾಯಗಳಾಗಿದೆಯಾ? ಡ್ರೈವರ್ ಸ್ಥಿತಿ ಹೆಂಗಿದೆ? ಯಾಕಂದರೆ ನೋಡ್ತಾ ಇದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನೇನೋ ಸ್ಟ್ರೆಚ್ಚರಲ್ಲಿ ಕರ್ಕೊಂಡು ಹೋಗ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಹೌದು ರಂಗನಾಥ್, ಏನು ಇವತ್ತು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಈ ಒಂದು ಅಪಘಾತ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಬೆಂಗಳೂರಿನಿಂದ ಬೆಳಗಾವಿಗೆ ಬರ್ತಾ ಇದ್ರು. ನಿನ್ನೆ ಅಷ್ಟೇ ಸಭೆ ಕೂಡ CLP ಮೀಟಿಂಗ್ ಅನ್ನು ಮುಗಿಸ್ಕೊಂಡು ರಾತ್ರಿ ಬೆಂಗಳೂರಿಂದ ಹೊರಟು ಬೆಳಗಿನ ಜಾವ 6 ಗಂಟೆ ಹೊತ್ತಿಗೆ ಮನೆಯನ್ನ ತಲುಪಬೇಕಾಗಿತ್ತು. ಇವತ್ತು ಸಂಕ್ರಾಂತಿ ಹಬ್ಬ ಇರುವಂತಹ ಕಾರಣಕ್ಕಾಗಿ ರಾತ್ರಿನೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು MLC ಚಂದ್ರರಾಜ್ ಹೆಟ್ಟಿಹೊಳಿ ಅವರ ಸಹೋದರ ಇಬ್ರು ಕೂಡ ಒಂದೇ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಅನ್ನುವಂತ ಗ್ರಾಮ, ಅಂದ್ರೆ ಬೆಳಗಾವಿಯಿಂದ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಪ್ರದೇಶದಲ್ಲಿ ಅಪಘಾತ ಆಗಿರುವಂತದ್ದು. ನಾಯಿ ಅಡ್ಡ ಬಂತು ಅನ್ನುವಂತಹ ಕಾರಣಕ್ಕಾಗಿ ನಾಯಿಯನ್ನ ತಪ್ಪಿಸೋಕೆ ಹೋಗಿ ಈ ರೀತಿ ಅಪಘಾತ ಆಗಿರುವಂತದ್ದು. ರಸ್ತೆಯನ್ನ ಬಿಟ್ಟು ರಸ್ತೆ ಪಕ್ಕದಲ್ಲಿದ್ದಂತಹ ಸರ್ವಿಸ್ ರಸ್ತೆಯ ಒಂದು ಏನು ಮರಕ್ಕೆ ಕಾರು ಡಿಕ್ಕಿ ಹೊಡೆದಿರುವಂತದ್ದು. ಡಿಕ್ಕಿಯ ರಭಸಕ್ಕೆ ಮುಂಭಾಗದಲ್ಲಿ ಬಹುತೇಕ ಕಾರು ಕೂಡ ನುಜ್ಜಾಗಿರುವಂತದ್ದು. ಇದರ ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಕೂಡ ಏನು ಗಾಯಗಳಾಗಿದ್ದಾವೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ತಕ್ಷಣ ಅವರು ಈ ಒಂದು ಹಿಂಭಾಗದಲ್ಲಿದ್ದಂತ ಅವ್ರದೇ ಆದಂತ ಒಂದು ಕಾರ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಿರುವಂತದ್ದು. ಅದರ ಜೊತೆಗೆ ಏನು ಈಗಷ್ಟೇ ಬೆಲ್ ಸಿಟಿ ಅಂದ್ರೆ ಸ್ಕ್ಯಾನ್ ಕೂಡ ಈಗಾಗಲೇ ಮಾಡ್ಕೊಂಡು ಬಂದಿರುವಂತದ್ದು. ಅದರ ಜೊತೆಗೆ ಅವರಿಗೆ ಮತ್ತೆ ಏನಾದರೂ ತೊಂದರೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ವೈದ್ಯರು ತಪಾಸಣೆಯನ್ನ ನಡೆಸ್ತಾ ಇರುವಂತದ್ದು. ಸದ್ಯದ ಮಾಹಿತಿ ಪ್ರಕಾರ ಅವರ ಬೆನ್ನಿಗೆ ಏಟಾಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಚಂದ್ರರಾಜ್ ಹೆಟ್ಟಿಹೊಳಿ ಅವರಿಗೂ ಕೂಡ ಸಣ್ಣ ಪುಟ್ಟ ಆಗಿದ್ದಾವೆ. ಅದರ ಜೊತೆಗೆ ಡ್ರೈವರ್ಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅನ್ನುವಂತ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಆದ್ರೆ ಮುಂಭಾಗದ ಸೀಟ್ ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂತಿರುವಂತಹ ಕಾರಣಕ್ಕಾಗಿ ಅವರಿಗೆ ಬಲವಾಗಿ ಬೆನ್ನಿಗೆ ಏಟು ಬಿದ್ದಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಸ್ಥಳಕ್ಕೆ SP ಭೀಮಾಶಂಕರ್ ಗುಳೇದವರು ಕೂಡ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಎಲ್ಲಿ ಘಟನೆ ನಡೆದಿದೆ ಅಲ್ಲಿ ಕೂಡ ಕಿತ್ತೂರು ಠಾಣೆ ಪೊಲೀಸರು ಕೂಡ ಭೇಟಿಯನ್ನ ನೀಡಿ ಯಾವ ರೀತಿಯಾಗಿ ಘಟನೆ ಆಗಿದೆ ಅಂದ್ರೆ ಅಪಘಾತ ಆಗಿದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತದ್ದು. ಒಟ್ಟಾರೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಯಾವುದೇ ರೀತಿಯಾದಂತಹ ಹೆಚ್ಚು ಏನು ಗಾಯಗಳಾಗಿಲ್ಲ. ತಮ್ಮ ತಾಯಿಯವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾರು ಕೂಡ ಆತಂಕ ಭಯ ಪಡುವಂತಹದ್ದು ಬೇಡ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಅಷ್ಟೇ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಇನ್ನೂ ಕೂಡ ಅವರಿಗೆ ಚಿಕಿತ್ಸೆ ಮುಂದುವರೆದಿರುವಂತದ್ದು. ರಂಗನಾಥ್, ಓಕೆ, ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗಾಯಗಳಾಗಿದೆ, ಜೊತೆಗೆ ಈ ಬೆನ್ನಿಗೆ ನೋವಾಗಿದೆ ಅನ್ನುವಂಥ ಮಾತನ್ನ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಆದರೆ ಪ್ರಾಣಾಪಾಯದಿಂದ ಅವರು ಪಾರಾಗಿದ್ದಾರೆ, ಯಾರಿಗೂ ತೊಂದರೆ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳು ಖಂಡಿತವಾಗಲೂ ಇಂಥ ದೊಡ್ಡ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗ್ತವೆ. ಆದರೆ ಪ್ರಾಣಾಪಾಯದಿಂದ ಎಲ್ಲರೂ ಕೂಡ ಪಾರಾಗಿದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ತಾಯಿಯವ್ರು ಚೆನ್ನಾಗಿದ್ದಾರೆ. ಅದೇ
ಬೆಳಗಿನ ಜಾವ 5 ಗಂಟೆಗೆ ಬೆಂಗಳೂರಿಂದ ಬರ್ತಾ ಇದ್ವಿ. ಒಂದು ನಾಯಿ ಅಡ್ಡ ಬಂದಿದ್ದರಿಂದ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸ್ವಲ್ಪ ಟ್ರಕ್ಗೆ ಹಾಕಿ ಆಮೇಲೆ ಸರ್ವಿಸ್ ರೋಡ್ ಮೇಲೆ ಹೋಗಿ ಮರಕ್ಕೆ ಗಾಡಿ ಕುದ್ದಿದೆ. ದೊಡ್ಡ ಅಪಘಾತ ಆಗಿದೆ, ಬಟ್ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಆಗಿದೆ ತಾಯಿಯವ್ರಿಗೆ. ಇವಾಗ CLP ಸಭೆ ಮುಗಿಸ್ಕೊಂಡು ಬರ್ತಾ ಇದ್ರು. ನಿನ್ನೆ CLP ಸಭೆ ಮುಗಿಸ್ಕೊಂಡು ಬೈ ರೋಡೇ ಬಿಟ್ಟರು. ಹಾಗಾಗಿ ಅರ್ಲಿ ಮಾರ್ನಿಂಗ್ ಒಂದು 6 o'clock ಈ ಇನ್ಸಿಡೆಂಟ್ ಆಯಿತು. ಮಾವ ಹೇಗಿದ್ದಾರೆ? ಮಾವರು ಚೆನ್ನಾಗಿದ್ದಾರೆ. ನಿನ್ನೆ ಅವರು ಕೂಡ ಗಾಡಿಯಲ್ಲೇ ಇದ್ದರು, ಬೆಳಗ್ಗೆ ಇಬ್ಬರು ಒಟ್ಟಿಗೆ ಬರ್ತಾ ಇದ್ರು. ಅವ್ರಿಗೂ ಸ್ವಲ್ಪ ಕಿವಿ ಹತ್ರ ಮತ್ತು ತಲೆ ಸ್ವಲ್ಪ ಆಗಿದ್ದರಿಂದ ಅವರು ರಿಕವರ್ ಆಗ್ತಾ ಇದ್ದಾರೆ. ಸರಿಯಾಗಿ ಎಷ್ಟು ಗಂಟೆಗೆ ಆಗಿದ್ದು ಘಟನೆ ಇದು? ಬೆಳಗ್ಗೆ ಸುಮಾರು ಒಂದು 6 ಗಂಟೆಗೆ ಆಗಿದೆ ಘಟನೆ. ತಾಯಿಯವ್ರ ಜೊತೆ ಮಾತಾಡಿದೆ. ಅವರು ಆರಾಮಾಗಿದ್ದಾರೆ. ಎಲ್ಲ ಅವರ ಕ್ಷೇತ್ರದ ಜನರ ಆಶೀರ್ವಾದದಿಂದ, ರಾಜ್ಯದ ಜನರ ಆಶೀರ್ವಾದದಿಂದ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ. ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಬ್ಯಾಕ್ ಬೋನ್ಗೆ ಆಗಿದ್ದರಿಂದ ಶಿ ಈಸ್ ನಾಟ್ ಏಬಲ್ ಟು ಮೂವ್. ಹಾಗಾಗಿ ಬೇಗ ಗುಣಮುಖ. ಈಗ ಜನರಿಗೆ ಏನು ಹೇಳ್ತಾರೆ? ತುಂಬ ಪ್ಯಾನಿಕ್ ಆಗಬಾರದು ಜನರು. ಪ್ರತಿಯೊಬ್ಬರಿಗೂ ಕೂಡ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಯಾರು ಕೂಡ ಆತಂಕ ಪಡಕ್ಕೆ ಹೋಗ್ಬೇಡ್ರಿ. ಬೇಗ ತಾಯಿಯವರು ಆರಾಮಾಗಿ ಮತ್ತೆ ಜನರ ಸೇವೆ ಮಾಡ್ತಾರೆ.